ಸೊ ಫ್ರೆಂಡ್ಸ್, ಇವತ್ತು ನಾವು ರಾಕಿಂಗ್ ಸ್ಟಾರ್ ಯಶ್ ಅವರ ಆಲ್ ಮೂವಿ ಲಿಸ್ಟ್ಗಳನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಜಂಬದ ಹುಡುಗಿ 2007ರಲ್ಲಿ ತೆರೆ ಕಂಡಿದ್ದು, ಇದು ಆವರೇಜ್ ಎನಿಸಿಕೊಂಡಿತ್ತು. ಅವರ ಎರಡನೇ ಚಿತ್ರ ಮೊಗ್ಗಿನ ಮನಸ್ಸು, ಇದು 2008ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ರಾಕಿ, ಇದು 2008ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ಕಳ್ಳರ ಸಂತೆ, ಇದು 2009ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಟ್ಯಾಗ್ ಪಡೆದಿತ್ತು. ಅವರ ಐದನೇ ಚಿತ್ರ ಗೋಕುಲ, ಇದು 2009ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ಆರನೇ ಚಿತ್ರ ಮೊದಲ ಸಲ 2010ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ರಾಜಧಾನಿ, ಇದು 2011ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಎನಿಸಿಕೊಂಡಿತ್ತು. ಅವರ ಎಂಟನೇ ಚಿತ್ರ ಕಿರಾತಕ, 2011ರಲ್ಲಿ ತೆರೆ ಕಂಡಿದ್ದು, ಇದು ಹಿಟ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ ಲಕ್ಕಿ, ಇದು 2012ರಲ್ಲಿ ತೆರೆ ಕಂಡಿದ್ದು, ಇದು ಹಿಟ್ ಟ್ಯಾಗ್ ಪಡೆದಿತ್ತು. ಅವರ ಹತ್ತನೇ ಚಿತ್ರ ಜಾನು, ಇದು 2012ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಟ್ಯಾಗ್ ಪಡೆದಿತ್ತು. ಅವರ 11ನೇ ಚಿತ್ರ ಡ್ರಾಮಾ, ಇದು 2012ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 12ನೇ ಚಿತ್ರ ಗೂಗ್ಲಿ, ಇದು 2013ರಲ್ಲಿ ತೆರೆ ಕಂಡಿದ್ದು ಹಿಟ್ ಟ್ಯಾಗ್ ಪಡೆದಿತ್ತು. ಅವರ 13ನೇ ಚಿತ್ರ ರಾಜಾಹುಲಿ, ಇದು 2013ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 14ನೇ ಚಿತ್ರ ಗಜಕೇಸರಿ, ಇದು 2014ರಲ್ಲಿ ತೆರೆ ಕಂಡಿದ್ದು ಹಿಟ್ ಟ್ಯಾಗ್ ಪಡೆದಿತ್ತು. ಅವರ 15ನೇ ಚಿತ್ರ ರಾಮಾಚಾರಿ, ಇದು 2014ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 16ನೇ ಚಿತ್ರ ಮಾಸ್ಟರ್ ಪೀಸ್, ಇದು 2015ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 17ನೇ ಚಿತ್ರ ಸಂತು ಸ್ಟ್ರೇಟ್ ಫಾರ್ವರ್ಡ್, 2016ರಲ್ಲಿ ರಿಲೀಸ್ ಆಗಿದ್ದು ಆವರೇಜ್ ಆಗಿತ್ತು. ಅವರ 18ನೇ ಚಿತ್ರ KGF ಚಾಪ್ಟರ್ 1, 2018ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 19ನೇ ಚಿತ್ರ KGF ಚಾಪ್ಟರ್ 2, ಇದು 2022ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದುವರೆಗೂ ರಾಕಿಂಗ್ ಸ್ಟಾರ್ ಅವರು 19 ಚಿತ್ರಗಳನ್ನು ಮಾಡಿದ್ದು, ಅದರಲ್ಲಿ ಬ್ಲಾಕ್ ಬಸ್ಟರ್ 3, ಸೆಮಿ ಹಿಟ್ ಅಥವಾ ಹಿಟ್ 9, ಅಬೌವ್ ಆವರೇಜ್ 4, ಡಿಸಾಸ್ಟರ್ 3. ಸಕ್ಸಸ್ ರೇಷಿಯೋ ನೋಡಿದ್ರೆ 84%. ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.